ನಮಸ್ಕಾರ ಅಮ್ಮ. ನಮಸ್ಕಾರ ರೀ. ಅಮ್ಮ ಏನಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಅನ್ಸೂಯ. ಅನ್ಸೂಯ ಅಂತೇಳಿ. ಅನ್ಸೂಯ ಮನೆಯವ್ರ ಹೆಸರಮ್ಮ? ಕೆರೆಯಣ್ಣ. ಹಾಂ ನೀನ ಮಾತಾಡ್ಕರೆ. ಹಾಂ, ಕೆರೆಯಣ್ಣ ಮಡಿವಾಳು. ಹಾಂ, ಸರಿ ಅಮ್ಮ. ಅಮ್ಮ ಆರೋಗ್ಯವಾಗಿದ್ದೀರಾ? ಏನು ಶುಗರು ಬಿ ಪಿ ಏನು ಇಲ್ಲವಮ್ಮ? ಏನೂ ಇಲ್ರಿಯಪ್ಪ. ಹೌದಾ, ಆರಾಮಾಗಿರ. ಆಗಲಿ ಅಮ್ಮ, ಹೀಗೆ ಆರೋಗ್ಯವಾಗಿರ್ರಿ ಅಮ್ಮ. ನಿಮ್ಮ ಹೆಸರು? ಎಲ್ಲಮ್ಮ. ಎಲ್ಲಮ್ಮ. ಎಲ್ಲಮ್ಮ ಉಪ್ಪಾರು. ಮನೆಯವ್ರ ಹೆಸರು? ಕೃಷ್ಣ. ಎಲ್ಲಮ್ಮ ಕೃಷ್ಣಪ್ಪ ಉಪ್ಪಾರು. ಎಷ್ಟು ವರ್ಷನಮ್ಮ ನಿಮಗೆ? 83 ವರ್ಷನಾ? ಏನು ಬಿ ಪಿ ಶುಗರ್ ಏನಿಲ್ಲಮ್ಮ? ಏನಿಲ್ಲ. ಹೌದಾ, ಹೀಗೆ ಆರಾಮಾಗಿರ್ರಿ ಅಮ್ಮ, ಆರೋಗ್ಯವಾಗಿರ್ರಿ. ನಿಮ್ಮ ಹೆಸರಮ್ಮ? ಪ್ರೇಮ. ಪ್ರೇಮ. ಮನೆಯವ್ರ ಹೆಸರು? ಶಾಂತಪ್ಪ. ಶಾಂತಪ್ಪ ಮಡಿವಾಳು. ಹಾಂ, ಸರಿ ಅಮ್ಮ. ನಿಮಗೆ ಎಷ್ಟು ವರ್ಷ? ನಮಗೊಂದು 60-65. 60-65 ವರ್ಷ. ಸರಿ ಅಮ್ಮ. ನಿಮಗೆ ಬಿ ಪಿ ಶುಗರ್ ಏನಿಲ್ಲ, ಆರೋಗ್ಯವಾಗಿದೆ? ಹೌದಾ, ಹಾಂ, ಸರಿ ಅಮ್ಮ, ಆಯಿತು. ಆರೋಗ್ಯವಾಗಿ ಬಿ ಪಿ ಶುಗರು ಏನಿಲ್ಲ. ದೇವ್ರದಿಂದ ಚಂದಾಗಿ ಆರೋಗ್ಯದಿಂದ ದೇವ್ರು ಹಿಂಗೆ ಇಟ್ಟಿರಲಿ ನಮ್ಗೆ ಆರೋಗ್ಯ. ಪೂರ್ಲೇರಿ ಮಣ್ಣು ಹೊತ್ತು 2 ರೂಪಾಯಿ ಜೀವನ ಸಾಕ್ಸಿವ್ರಿ. 2 ರೂಪಾಯಿ ಎಲ್ಲ ಒಂದು ಕಾಲು. ಹೌದಮ್ಮ. ಪೂಲೇರಿ ಅಂತ ಹೇಳಿದ್ರೆ ಬ್ರಿಡ್ಜ್ ಕಟ್ಟಕ್ಕೆ ಹೋಗಿದ್ವಿ. 1 ರೂಪಾಯಿ ಮಣ್ಣು ಹೊತ್ತು ನಮ್ಮ ಜೀವನ ಗಟ್ಟಿ ಇದಾವೆ ಈಗ. ಹೌದು. ಓಹೋ, ವ್ಯಾಯಾಮ ಥರ ಆಗ್ಬಿಟ್ಟದ. ವ್ಯಾಯಾಮ ಥರ ಅಂತಲ್ಲ. ಮುಂಜಾನೆ 7-6 ಹೋಗಿ ಮಣ್ಣು ಹೊತ್ತು ಸಾಯಂಕಾಲ 6 ಗಂಟೆಗೆ ಬರ್ತಿದ್ವಿ. ಅಲ್ಲಿಂದ ಬಂದು ಅವ್ರು ಕೊಟ್ಟಿದ್ದು 1 ರೂಪಾಯಿದಾಗ ಅಕ್ಕಿ ತಂದು ಅನ್ನ ಮಾಡ್ಕೊಂಡು ಉಂಡು ಮತ್ತೆ ಬೆಳಕು ಕರೆದಾಗ ಓಡ್ಬೇಕಾಗಿತ್ತು. ಮತ್ತೆ ಅಲ್ಲಿಗೆ ಬ್ರಿಡ್ಜ್ ಕಟ್ಟಲಿಕ್ಕೆ ಬ್ರಿಡ್ಜ್ ಕಟ್ಟಿದ್ದು ಏನಾರ ಹಳೆ. ನಿಮ್ಮ ಹೆಸರು? ಗುರುನಾಥಪ್ಪ. ಗುರುನಾಥಪ್ಪ ಕುಂಬಾರ. ಸರಿ. ನಿಮಗೆ ಎಷ್ಟು ವರ್ಷ? 73 ವರ್ಷ. ಆರೋಗ್ಯವಾಗಿದ್ದೀರಾ? ಶುಗರ್ ಬಿ ಪಿ ಏನಿಲ್ಲ. ಇರಲಿ, ದೇವರೆಲ್ಲ ಹಿಂಗೆ ಚೆನ್ನಾಗಿಟ್ಟಿರಲಿ. ಆಮೇಲೆ ನೀವು ಬ್ರಿಡ್ಜ್ ಕೆಲಸಕ್ಕೆಲ್ಲ ಹೋಗಿದ್ರಾ? ನೀವೇ ಹೊರಿಸಿದ್ವರಿಗೆಲ್ಲ ಮಣ್ಣು ಮರಳು ಜಲ್ಲಿನ ಮಣ್ಣು ಅವ್ರು ತುಂಬಿ ವರ್ಷರು ನಾವು ಹೊರ್ತಿದ್ವಿ. ಅವಾಗ ನಮ್ಗೆ ಬರೀ 1 ರೂಪಾಯಿ ರೊಕ್ಕ ಕೊಡೋರು. ಈಗ 500-1000 ಕೇಳ್ತಾರೆ. ಅಲ್ಲ, ಅವಾಗಿನ ಕಾಲ ಹಂಗಿತ್ತು, ಈಗಿನ ಇದು ಕಾಲ ಹಿಂಗೆ. ಅವ್ರು ಮಣ್ಣು ತುಂಬಿ ಜಲ್ಲಿ ಹೊರ್ಸರು, ಮಳಂಗ್ ಹೊರ್ಸರು, ಸಿಮೆಂಟ್ ಹೊರ್ಸರು. ನಾವು 1 ರೂಪಾಯಿ ದುಡ್ದೇವೆ ಆ ಕೂಲಿಗೆ ಅವಾಗ. ಹೌದಾ, ಹಾಗಾಗಿ ಅಮ್ಮ ಇವಾಗ ಆರೋಗ್ಯವಾಗಿದ್ದೀರ. ಆಮೇಲೆ ಫುಲ್ ಮಾಡಿದ್ರಿ, ಕಟ್ಟಿದ್ರು, ಬ್ರಿಡ್ಜ್ ಕಟ್ಟಕ್ಕೆ ಹೋಗಿದ್ರಿ ಹೇಳಿದ್ರಿ. ಬಸ್ಸು ಎಲ್ಲ ಹೆಂಗೆ ಬರ್ತಿತ್ತು ಅವಾಗ? ಬಸ್ ಬಂಡಿಹೊಳಿ ಮೇಲೆ ಬರ್ತಿತ್ತು. ಎಷ್ಟು ಬಸ್ ಬರ್ತಿತ್ತು ಅವಾಗ? ಕೃಷ್ಣ ಬಸ್ ಒಂದು, ಗಜಾನ್ ಬಸ್ ಒಂದು. ಎಷ್ಟು 2 ಬಸ್ ಬರ್ತಿತ್ತು ಅಂದ್ರೆ ಅಲ್ಲಿಂದ ಈ ಕಡೆ ದೋಣಿ ಇರೋದು, ಆ ಕಡೆ 1 ಬಸ್ ಇರೋದು, ಈ ಕಡೆ 1 ಬಸ್ ಇರೋದು. ಇಲ್ಲಿಂದ ಅತ್ಲ ಹೋಗೋರು. ದೋಣಿ ದಾಡ್ಸಾರಲ್ಲ, ದೋಣಿ ಗುಡಿಸ್ಲ ಅಂತ ಇತ್ತಲ್ಲಿ. ಮನೆ ಹತ್ರ ಬಸ್ ನಿಲ್ಲೋದು. ದೋಣಿ ಮೇಲೆ ಹಾಸಿ ಬಸ್ಸಿಗೆ ಹೋಗೋದು. 1 ಗಂಟೆ ಬಸ್ಸು. ಅಲ್ಲಿಂದ ಈ ಕಡೆ ದೋಣಿ ಒಳಗೆ ಬಂದು ಈ ಕಡೆ ಬರ್ತಿದ್ರು. ಈ ಕಡೆ ಆ ಕಡೆ ಹೋಗೋರ, ಆ ಕಡೆ ಈ ಕಡೆ ಹೋಗೋರ. ಇಲ್ಲಿಂದ ಕಳಿಸಿ ಅತ್ಲಿಂದ ಹೆರ್ಕೆ ಬರೋರ, ಅತ್ಲಿಂದ ಕಳಿಸಿ ಇತ್ಲ ಬರೋದ. ದೋಣಿ ದಾಡ್ಸರ ಅವಾಗ. ದೋಣಿ ಗುಡಿಸ್ಲ ಅಂತಾನೆ ಹೆಸರು ಬಿದ್ದೋಗಿತ್ತು. ದೋಣಿ ಗುಡಿಸ್ಲು ಅಂತೇಳಿ ಅಲ್ಲಿ ಏರಿ ಐತ್ರಿ ಒಂದು. ಮೇಲೆ ಗುಡ್ಸ ಹಾಕೊಂಡಿರೋದು. ಆ ಪಡ್ಕೇರ್ ಬನ್ನಿ ಏರಿಗೆ ಬಂದು ನಿಲ್ಲೋದು ದೋಣಿ. ಇದು ದೋಣಿ ನಮಗೂ ಸ್ವಲ್ಪ ಗೊತ್ತೈತ್ರಿ ಅದು. ಅವಾಗ ಎಷ್ಟು ವರ್ಷ ಇದ್ರಮ್ಮ ನೀವು? ಎಷ್ಟು ವರ್ಷ ಇದ್ವೇನಮ್ಮ, ನಮಗೂ ಲಕ್ಷ್ಯ ಇಲ್ಲ. ನಮಗೇನ ಆವಾಗಿನ 3 ಜನಗಳು ಒಂದು ಜಾತಕ ಹಚ್ಚಿಲ್ಲ, ಒಂದು ಹೆಸರು ಬರ್ಸಿಟ್ಟಿಲ್ಲ, ಇದೇನು ಮಾಡಿಲ್ಲ. ಅವಾಗ ಎಷ್ಟು ವರ್ಷ ಅಂದ್ರೆ ಒಂದು 10 ವರ್ಷ 15 ವರ್ಷಕ್ಕೆ ನಮ್ಮನ್ನು ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಯಾರ. ಬ್ರಿಡ್ಜ್ ಕಟ್ಟಿ ಒಂದು 60 ವರ್ಷ ಬದಿ ಬಂತು. ಬ್ರಿಡ್ಜ್ ಕಟ್ಟಿ 60 ವರ್ಷ ಆಯ್ತು. ನನ್ನ ಮಾದೇವಣ್ಣ 60 ಇಸ್ನ್ಯಾಗ ಏನು ಅನ್ನಪ್ಪ. 60 ವರ್ಷ ಆಯ್ತು. 60ನೇ ಇಸ್ನ್ಯಾಗ ಏನೋ ಅಂದ. ಕಲ್ಲು ಹೊಡ್ಯಕ್ಕೆ ಹೋಗಿದ್ವಿ. ಎಷ್ಟು ಜನ? 4 ಜನ ಹೋಗ್ತಿದ್ರ ಅಥವಾ 14 ಜನ? 14 ಜನ ಹೋಗ್ತಿದ್ರಿ. ಮತ್ತೆ ಎಷ್ಟು ಹೋಗಿದ್ವಿ? 14 ಜನ ಹೋಗ್ತಿದ್ರಿ. ಎಳಿಯೋದು ಕಡಿ ಮಿಷನ್ ಕಡಿ ಕಲ್ಲು ಹಾಕೋದು, ಕಿಡಿ ಬಿದ್ದಂಗೆ ವಾರಿ ತಗೊಂಡು ಎಳಿಯೋದು. ಅಷ್ಟು ಬ್ರಿಡ್ಜಿಗೆ ಹೋಗೋದು. ಅದು ಕೈಯಾಗ ಬಳಿ ಅಂತೂ ಒಂದಿರ್ತದಿಲ್ಲ. ಅಷ್ಟು ಬಳಿ ಹೊಡ್ಕೊಂಡು 6 ಮಟ್ಟಲ್ಲಿ ಹಂಗಾರ ಉಂಡ
ಅಷ್ಟು ಮಾಡ್ಕೊಂಡು ಕೂಲಿಗೆ ಒಯ್ಯೋದು ಅದನ್ನ ಕಲ್ಲು ಕರೆ ಕಲ್ಲು ಹೊಡೆಯೋರು ಬೆಂಚಿಗೆ ಕಲ್ಲು. ಅಷ್ಟು ಜನ ಇಲ್ಲೇ ಮಾಡ್ತಿದ್ವಿ. ಈ ಕಡೆ ಕೂಲ್ ರಸ್ತೆಕ್ಕೂ ಹೋಗಿದ್ವಿ, ಅಲ್ಲಿ ಹೋಗಿದ್ವಿ ನಾವು. ಹೊಟ್ಟೆ ಕೂಳ್ ಇಲ್ದರು ನೀರು ಇಲ್ದರು ಯಾರ ಮಂಡಕ್ಕಿ ಚಾ ಕುಡ್ಕೊಂಡು ಕೆಲಸ ಮಾಡ್ತಿದ್ವಿ. ಅವಾಗ ಅನ್ನಿಲ್ಲ. ಸಂಜೆ ಮುಂದೆ ಒಂದು ತುತ್ತು ಅನ್ನ, ಕರೆ ಜೋಳ, ರೊಟ್ಟಿ ಸುಟ್ಕೋಬೇಕು, ತಿನ್ಬೇಕು, ಹೋಗ್ಬೇಕು. ಮತ್ತೆ ಬೆಳಗಾಗ ಹೊಳಿ ನೀರು ಹೊತ್ಕೊಂಡು ಬರ್ಬೇಕು. ಬಾವಿ ಇಲ್ಲ, ನಲ್ಲಿಲ್ಲ, ಎಂಥದ್ದು ಇಲ್ಲ. ನಾವು 3 ವರ್ಷಕ್ಕೆ 2 ಮಕ್ಕಳು ಹಡ್ಕೊಳೋದು. ಆತ ನಾವು ಮಣ್ಣು ಹೊರೋದು, ಕಲ್ಲು ಹೊರೋದು, ಮಕ್ಕಳು ಸಾಕಿದ್ವಿ. ಅಷ್ಟೆಲ್ಲ ಕಷ್ಟ ಬಿಟ್ಟು 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 ಇಲ್ಲಿವರೆಗೂ 83 ವರ್ಷ ಹಿಂಗೆ ಅದೇವಿ. ಇನ್ನೂ ಗಟ್ಟಿನ ಅದೇವಿ. ಇನ್ನೂ ಏನು ರೋಗ ಇಲ್ಲ, ಇದು ಇಲ್ಲ. ಆಸ್ಪತ್ರೆಗೆ ಹೋದೆ ನಾನು, ಹೆರಿಗೆ ಮಾಡಿಸ್ತಿದ್ದೆ. ಹೆರಿಗೆ ಮಾಡಿಸ್ತಿದ್ದೆ, ಬೇಕಾದಷ್ಟು ಹೆರಿಗೆ ಮಾಡ್ತೀನಿ. ಆಸ್ಪತ್ರೆಗೆ ಕರೆದ್ರು, ಆಸ್ಪತ್ರೆಗೆ ಹೋದೆ. ಜಿಲ್ಲಾ ಅಧಿಕಾರಿ ಲಿಂಗಪ್ಪ ಅವ್ರ ಸತಿಗೂ ನನಗೆ ಇದನ್ನು ಕೊಟ್ಟರು, ಕಟ್ಗಿ ಕೊಟ್ಟರು. ಎಲ್ಲರೂ ನರ್ಸ್ಗಳು ಬಂದರು. ನಿಮ್ಮನ್ನೆಲ್ಲ ನಾವು ಕರ್ಸಿಲ್ಲ, ದಾಯಿಗಳನ್ನ ಕರ್ಸೇವಿ. ಅವ್ರ ದಾಯಿಗಳು ಅವ್ರು ಮಾತಾಡೋದು. ನೀವು ಎಲ್ಲ ಎಂತಕ್ಕೆ ಬಂದಿರಿ ಅಂತ ಕೇಳಿ ನಮ್ಮನ್ನ ಕೇಳಿದ್ರು. ಕಪ್ಪಿ ಕೊಯ್ದು ನಾಯಿ ಕೊಯ್ದು ಟ್ರೈನಿಂಗ್ ಆಗಿ ಬರೋದಲ್ಲ ಅದು, ತಲೆ ಮಿಜಿಳಿಂದ ಬರೋದು ಅದು ಹೆರ್ಗಿದು. ಕಪ್ಪಿ ಕೊಯ್ದು ನಾಯಿ ಕೊಯ್ದು ಟ್ರೈನಿಂಗ್ ತಗೊಳೋದಲ್ಲ, ಹೆರ್ಗಿ ಮಾಡೋದು ತಲೆ ಬರೋದನು. ಹೆರ್ಗಿ ಮಾಡಿಸ್ತಿದ್ದೆ. ಆಸ್ಪತ್ರೆಗೆ ಕಳಿಸ್ತಿದ್ದಲ್ಲ. ಅಡ್ಡಿದ್ದವು ಉದ್ದಿದ್ದವು ಎಲ್ಲ ತಿರ್ಗಿಸ್ಕೊಂಡು ಸರಿ ತಂದು ಲೈನ್ ತಂದು ದಾರಿ ತಂದು ಹೆರಿಗೆ ಮಾಡಿಸಿ ಕುರಿ ಕೊಯ್ದು ಅವ್ರಿಗೆ ನೀರು ಹಾಕಿ ಮನೆಗೆ ಬರ್ತಿದ್ದೆ. ಒಂದು ತೆಂಗಿನಕಾಯಿ ಕೊಡೋರು ಅಷ್ಟೇ, ದುಡ್ಡಿಲ್ಲ ಅವಾಗ. 5ನೇ ದಿವಸ ಒಂದು ಮರ ಕೊಡೋರು. ಮರದಾಗ ಸಿಟ್ಟಕ್ಕಿ ರಾಗಿ ಅಕ್ಕಿ ಭತ್ತ ಇಟ್ಟು ಕೊಡೋರು. ಆ ಜೀವನ ಮಾಡ್ತಿದ್ದೆ. ಭಾಳ ವರ್ಷ ಮಾಡಿದೆ. ಕಡೆಗೆ ಆಸ್ಪತ್ರೆಗೆ ಹೋಗ್ತಿದ್ದಿಲ್ಲ ಹೆರಿಗೆ ಮಾಡ್ಸಕ. ನನ್ನ ಹತ್ರ ಬರೋ ಸಂಪೋಡು, ನೆರೂರು, ಮುತಾಳ್ಕಪ್ಪ ಎಲ್ಲ ಭಾಷೆ, ಅಂಡಿಗೆ, ಕಲ್ಕಾಡಿ ಎಲ್ಲಿ ಮಟ್ಟಾರಿ ಬಂದು ಗಾಡಿ ಕರ್ಕೊಂಡು ಹೋಗೋರು ಹೆರಿಗೆ ಮಾಡ್ಸಕ. ನಾರ್ಮಲ್ಲು. ಈಗ ಆಸ್ಪತ್ರೆಗೆ ಅಡ್ಡು ಬಂತು, ಆಪರೇಷನ್ ಅಂತ ಅಡ್ಡು ಬಂದ ಸತಿಗೂ ನೆಟ್ಟಗೆ ದಾರಿಗೆ ತಂದು ಹೆರಿಗೆ ಮಾಡಿಸ್ಬಿದ್ದೆ. ಒಂದು ಕೊಲ್ಲಿಲ್ಲ. ಅದು ಸಾಕಾಗದ ಅವ್ರು ಕೊಂದ್ಕೊಂಡ್ರು ನನಗೆ ಗೊತ್ತಿಲ್ಲ. ಅಷ್ಟು ಹೆರಿಗೆ ಮಾಡ್ತಿದ್ದೆ. ಕಡೆಗೆ ಆಸ್ಪತ್ರೆಗೆ ಸೇರಿದೆ. ಆಸ್ಪತ್ರೆಗೆ ಹೋಗೋದಿಲ್ಲ. ಇಲ್ಲಿ ಯಾರ ಬಂದ್ರೆ ಆಸ್ಪತ್ರೆಗೆ ತಂದು ಮನ್ಗಸು ಅನ್ನೋರು. ಆ ಪಟ್ಲ ಯಾರು ಮಾಡ್ತಾರೋ, ನಾ ಆಸ್ಪತ್ರೆಗೆ ಹೋಗ್ರಿ ಅಂತ ಕಳಿಸ್ತೀವಿ. ಅಲ್ಲಿ ಹೋಗೋದಕ್ಕೆ ನಾವ್ರೇನು ಅನ್ನೋರು, ನೀವು ಚಿಂತಿಗೆ ಹೋಗಮ್ಮ ಅನ್ನೋರು. ಇಲ್ದಾರೆ ಏನು ಮಾಡ್ತಾರೆ, ಎಲ್ಲ ನಾರ್ಮಲ್ ಡೆಲಿವರಿ ಮಾಡಿಸ್ತಿದ್ರು. ಅಷ್ಟು ನಾರ್ಮಲ್. ಒಂದೇನು ನಾನು ಹೆರಿಗೆ ಮಾಡ್ಸಕ್ಕೆ ತಹಸೀಲ್ದಾರು ಕರೆದು ನಿಮಗೆ ಸನ್ಮಾನ ಮಾಡಿದ್ರ? ಇಲ್ಲಿ ಮಾಡಿದ್ರು, ಇದು ಬನವಾಸಿಯಾಗೂ ಮಾಡಿಸಿದ್ರು. ನಿಜವಾಗ್ಲೂ ಇದು ಹೆಮ್ಮೆ ಪಡೋಂಥ ವಿಷಯ. ರಾಮಚಂದ್ರ ಡಾಕ್ಟರ್ ಇದ್ದಾಗೂ ಇದ್ರಾಗ ಕಾಲೇಜು ಅಲ್ಲಿ ಮಾಡಿಸಿ, ಅಲ್ಲಿ ಸನ್ಮಾನ ಮಾಡಿದ್ರು. ಆಗ್ಲಮ್ಮ, ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು. ನಮ್ಮ ಬನವಾಸಿಯಲ್ಲಿ ಎಂತೆಂಥ ಹೆಣ್ಮಕ್ಳಿದ್ದಾರೆ ಅಂತ ಹೇಳಿ ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಷಯ. ನಮ್ಮ ಬನವಾಸಿ ನಮ್ಮ ಹೆಮ್ಮೆಯ ಬನವಾಸಿ, ಯಾವ ಸಂದೇಹನೂ ಇಲ್ಲಮ್ಮ. ಖುಷಿ ಪಡೋಂಥ ವಿಷಯ. ಮಾಡಿ ಬರ್ತಿದ್ದೆ. ಒಂದು ಮಕ್ಕಳಿಗೆಲ್ಲ ಮಾಡ್ಕೊಂಡು ಹಾಕ್ಕೊಂಡು ಮತ್ತೆ ಬೇರೆಯವ್ರಿಗೆಲ್ಲ ಬ್ರಾಹ್ಮಣರ ಮನೆ ಕೆಲಸ ಹಿಡ್ಕೊಂತಿದ್ದೆ. 12 ಮನೆ ಗಂಟು ಸತ್ತೋಗ್ಬಿಟ್ಟ. ಎಷ್ಟು ವರ್ಷಕ್ಕೆ ಸತ್ರಮ್ಮ? ನಂದು ಮದುವೆ ಆಗಿ 13 ವರ್ಷಕ್ಕೇನ ಮದುವೆ ಮಾಡಿದ್ರು. 12 ವರ್ಷಕ್ಕೇನ ಮದುವೆ ಆಗಿ 16 ವರ್ಷಕ್ಕೆ 24 ವರ್ಷಕ್ಕೆ 5 ಮಕ್ಕಳು ಆದವು, ಗಂಡನು ಸತ್ತ. 12 ವರ್ಷಕ್ಕೆ ಮದುವೆ ನಮ್ದು. ವರ್ಷ 13 ಬೀಳತ್ಕಿನ ಹುಡುಗಿ ಹುಟ್ಟಿದ್ಲು. ಹಂಗಾರೆ ಕೂಡ ಮಕ್ಕಳು. ಆಮೇಲೆ ನಾವು ಹೆಂಗೆ ಬದುಕಬೇಕು ಅನ್ನೋದು ಕಲ್ತ್ರಿ. ಕಡೆ ಕಲ್ತ್ಕೊಂಡು ಪೂಲು ರಸ್ತೆ ಗಂಡಿರೋ ಮಟ್ಟ ಪೂಲಿಗೆ ಹೋದ್ವಿ. ಪೂಲು ಆತು. ಅಷ್ಟ್ರ ಮೇಲೆ ಬ್ರಾಹ್ಮಣರ ಕೆರೆ ಹೋಗಿ ಸೇರ್ಕೊಂಡು ಮಕ್ಕಳು ಹೊಟ್ಟಿ ಜೀವನ ಏನು ಅಕ್ಕಿ ಹಾಕಿ ಮಾಡೋದು, ನುಚ್ಚು ಹಾಕಿ ಮಾಡೋದು, ಕೊಟ್ಟು ನಂಬಳಿ ಮಾಡ್ಕೊಳೋದು, ತಿನ್ನೋದು ಹೇಳಿ ಹೋಗಿದ್ದೆ. ಯಾರೇನೋ ಒಂದು ಕುಸ ಕೊಟ್ಟರು, ಒಂದು ಸೀರೆ ಕೊಟ್ಟರು, ಏನವ ತಂಗಳದ್ದ ಉಂಡದ್ದ ತಿಂದದ್ದ ಕೊಡೋದು ತಂದು ಮಕ್ಳಿಗೆ ಹಚ್ಚು. ಮಕ್ಕಳು ದೊಡ್ಡ ಮಾಡಿ ಮದುವೆ ಮಾಡಿ ಸ್ವಸ್ತಿರ್ ತಂದು ಮೊಮ್ಮಕ್ಕಳು ಮರಿ ಮಕ್ಕಳನ್ನೆಲ್ಲ ಕಂಟಾತು. 83 ವರ್ಷ. ನನಗೇನು ಕಾಯಿಲೆ ಕಸರು, ನನಗೆ ಹೊಟ್ಟೆ ನೋವು, ಕಾಲು ನೋವು, ಬೆನ್ನು ಇವತ್ತಿಗೂ ಇಲ್ಲ ತಂಗಿ. ಇವೇನು ಹಲ್ಲು ಅಂದಿದ್ದಾವೆ, ಏನು ಮಾಡಕ್ಕೂ ಆಗಲ್ಲ. ಹಲ್ಲು ಕಟ್ಟಿಸ್ಬೋದು. ಹೋಗ ಕಾಲು ಬಂದತಿ, ಬೇಡ ಮಾಡಿದೆ ನೋಡುವ. ಇನ್ನೂ ನನಗೆ ಅಷ್ಟು ಜನ ಇನ್ನೂ ಕರೀತಾರೆ ಹೆರಿಗೆ ಮಾಡ್ಸಕ. ಇದಕ್ಕೆ ಕರ್ಕೊಂಡು ಹೋಗೋವಿ ಅಂತಾರಪ್ಪ, ಹೋಗ್ರಿ ಆಸ್ಪತ್ರೆಗೆ ಏನಾರು ಸಿಗ್ತತಿ, ದುಡ್ಡು ಕೊಡ್ತಾರೆ. ನಾ ಮಾಡಿ ಕಳ್ಸಿದ್ ನಿಮ್ಗೆ ಏನೂ ಇಲ್ಲ.
ಹೇಳೋರು ನರ್ಸ್ಗಳು, ಡಾಕ್ಟ್ರು ರಾಮಚಂದ್ರ ಮರಗುಂಡಿ ಡಾಕ್ಟ್ರು ಇದೆ ಅದಾರಲ್ಲ ಈಗ ಮರಗುಂಡಿ ಡಾಕ್ಟ್ರು, ಹೌದೌದು. ಅವರು ನಾನು ಎಲ್ಲವ ಇಂಜೆಕ್ಷನ್ ಮಾಡಕ್ ಬರಲ್ಲ, ನನಗೆ ಆಪರೇಷನ್ ಮಾಡಕ್ ಬರಲ್ಲ, ಹೆರಿಗೆ ಮಾಡ್ಸಕ್ ಬರಲ್ಲ, ನಾ ಭಾಳ ಕಲ್ತಿಲ್ಲ ಅಂತು. ಹೆಂಗಾರ ಮಾಡ್ತಮ್ಮ ಹಿಂಗೆ ಕಲ್ಕೋಬೇಕು, ಕಲಿದ್ರೆ ನಿನ್ಗೆ ಆಸ್ಪತ್ರೆಗೆ ಇದಿಲ್ಲ, ನಾನು ಹೋಗಿ ಅಂಗಡಿ ಆಗಿ ಬರ್ತೀನಿ ಬೆಂಗಳೂರಿಗೆ ಹೋಗಿ ಓದ್ಕೊಂಬಂದು ನಾನು ಆಪರೇಷನ್ ಮಾಡೋದು ಕಲಿತೀನಿ ಅನ್ನೋದು ಇದೆ ಮರಗುಂಡಿ ಡಾಕ್ಟ್ರು. ಕೇಳಿರ್ಬೇಕು, ನಾವೆಲ್ಲ ಕೂಡಿದ್ವಿ ಈ ಆಸ್ಪತ್ರೆ 8 ವರ್ಷ ಇದ್ದೆ ಅಲ್ಲಿ. ಕಡೆಗೆ 8 ಗಂಟೆಗೆ ಹೋಗೋದು, ಭಾಗ ಬರೋದು, ಹುಡುಗರೆಲ್ಲ ಕಪ್ನಾಗೆಲ್ಲ ಎಂತ ಹೋಗ್ಯವ ಅಂತ ಹೇಳಂದ್ರು, ಬಿಟ್ವಿ. ಇನ್ನು ಇದು ದಾಸನಕೊಪ್ಪ ಮಂಡಕ್ಕಿ ಹಾಂ ಅವರು ಬಂದ್ರು, ಅವಳಿ ಜವಳಿ ಎಲ್ಲ ಇದು ನಿಮ್ಮ ಕಬ್ಬೀರ್ಗಿರಿ ಗಣಪತಣ್ಣ ಅವಳಿ ಜವಳಿ ಎಲ್ಲ ಹೆರಿಗೆ ಮಾಡಿಸಿ ಬಂದೆ. ಆಗ್ಲಮ್ಮ, ನಿಜವಾಗ್ಲೂ ತುಂಬ ಖುಷಿ ಪಡೋಂಥ ವಿಷಯ. ಎಲ್ಲ ಮಾಡಿ ಬಂದೆ ಹೆರಿಗೆಗಂತೂ ಎಲ್ಲೆಲ್ಲ ಓಕೆ. ತೆಕ್ಕೂರು ಪ್ಯಾಟ್ಯಾಗ ಹುಡುಗರು ಹಾಲು ತರ್ತಾರ ನೋಡು, ಮೊಸರು ಹಾಲು ತರಲ್ಲ ಹುಡುಗ ಪಾಕಿಟ್ಟು, ಅವು ನಾನೇ ಹೆರಿಗೆ ಮಾಡಿಸ್ತೇವೆ. 3 ಜನರನ್ನು ನಾನೇ ಪೇಟೆಗೆ ಹೋಗಿ ಆಗ್ಲಮ್ಮ ಆಗ್ಲಿ ಎಲ್ಲರ ಮನೆಗೂ ಕೊಟ್ಟಿ. ಇದು ಹನುಮಂತ ದೇವಸ್ಥಾನ ಗುಡಿ ಅವ್ರದ್ದು ಮಾಡೇನು ಬೇಕಾದಷ್ಟು ಬಾಣಿಂತಾನೆ. ಪಾಳ್ಯ ಕೊಟ್ಟತ್ತಲ್ಲ ಆ ಹುಡುಗಿ ಅಂಜಲಮ್ಮ, ಅದ್ರೂ ಬಾಣಿಂತನ ಮಾಡೀನಿ. ಎಲ್ಲ ಬಾಣಿಂತನ ಬ್ರಾಹ್ಮಣರ ಕೆರೆವಲ್ಲ ಹೆರಿಗೆ ಮಾಡ್ಸೋದು ಬಾಣಿಂತನ ಮಾಡೋದು. ಈಗ ಇತ್ಲಾಗೆಲ್ಲ ಮಾಡಿದೆವಲ್ಲ 3,000 2,000 ಹಿಂಗೆ ಕೊಡೋರು. ಆವಾಗ ಒಂದು ತೆಂಗಿನಕಾಯಿ ಮರದಾಗ ಒಂದಿಷ್ಟು ಅಕ್ಕಿ ಇಟ್ಟು ಹರಿದವ್ ಸೀರೆ ಹರಿದವ್ ಪೋಲ್ಕ ಕೊಡೋರು ಅಷ್ಟ. ಆಗಲಿ ಅಮ್ಮ, ನಮಸ್ಕಾರ. ನಮ್ಮ ವೀಕ್ಷಕರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಏನು ಹೇಳಕ್ಕೆ ಹೋಗತ್ತಪ್ಪ. ನಮಸ್ಕಾರಮ್ಮ. ಆಮೇಲೆ ಇದು ಬೆಲ್ ಬಟನ್ ಒತ್ತರಿ, ಇದು ಅಲ್ಲ ಎಲ್ಲರೂ ಲೈಕ್ ಮಾಡಿರಿ ಅಂತ ಹೇಳ್ರಿ. ಎಲ್ಲ ತಡ್ರಿ ಒಂದೇ ಸರಿ ಹೇಳಿ ತಡ್ರಿ. ನಮ್ಮ ಬನವಾಸಿ ನಮ್ಮ ಹೆಮ್ಮೆಯ ಬನವಾಸಿ ಅಂತ ಹೇಳ್ರಿ. ತಡ್ರಿ ಹಾಂ ಜೋರಾಗಿ ಹೇಳ್ರಿ ಎಲ್ಲರೂ ಒಂದೇ ಸರಿ. ತಡ್ರಿ ನಾನು ಹೇಳ್ತೀನಿ ಹೇಳ್ರಿ. ಊರು ಬನವಾಸಿ ಹೆಮ್ಮೆ ಪಡೆದ ಬನವಾಸಿ, ಕದಂಬರ ಆಡಿದ ನಮ್ಮ ಬನವಾಸಿ, ಕದಂಬರ ರಾಜ್ಯ ಬನವಾಸಿ,